ನಂಗೆ ಮದುವೆ ಬೇಡಪ್ಪ. ಪ್ಲೀಸ್ ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೊ. ನಂಗೆ ಮದುವೆ ಮತ್ತೆ ಆರ್ಯ ಇಬ್ರು ಸೆಟ್ ಆಗಲ್ಲಪ್ಪ. ಎಲ್ಲ ರೆಡಿ ಇದೆ ಸರ್. ಹಾಂ, ನೀವು ಹೇಳಿದ ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು. ಬರ್ತೀವಲ್ಲೇನೆ. ದಾಸು ಎಲ್ಲ ರೆಡಿ ಇರ್ತಾನೆ? ಹ್ಞೂ ಅಪ್ಪ, ಆರ್ಯ ಅವ್ರು ಹೇಳಿದ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಇದೆ. ತಾಳಿ ಕಟ್ತಿದ್ದ ಹಾಗೆ ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋಣ. ಮುಂದಿಂದೆಲ್ಲ ನಾನು ಆರ್ಯ ಅವ್ರ ಹತ್ರ ಅಲ್ಲೇ ಕಮ್ಯುನಿಕೇಟ್ ಮಾಡ್ಕೋತೀನಿ. ಸರಿ, ಯಾವುದೂ ಹೆಚ್ಚು ಕಡಿಮೆ ಆಗಬಾರ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಲ್ಲಿಂದು ಟೆನ್ಷನ್ ಆಗ್ಬಿಡ್ತಾರೆ. ಅವ್ರು ಟೆನ್ಷನ್ ಆಗೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಸರಿಯಪ್ಪ. ಏನು ಮಾಡ್ತಾಳೆ? ಇಷ್ಟೊತ್ತಾದರೂ ರೆಡಿ ಆಗಿಲ್ವಾ? ದಾಕ್ಷು ದಾಕ್ಷು, ಇನ್ನು ಎಷ್ಟೊತ್ತು ರೆಡಿ ಆಗ್ತಿದ್ದೀರಾ? ಅಯ್ಯೋ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ನೀಟಾಗಿ ರೆಡಿ ಆಗೋದ್ ಬೇಡವಾ? ಮದ್ವೆ ನಿಂದೋ ನಿನ್ ಮಗಳದು? ಅಯ್ಯೋ, ಹಾಗಂದ್ರೆ ಆಗುತ್ತೇನ್ರಿ? ಮದ್ವೆ ಏನೋ ಗಡಿಬಿಡಿಲ್ ಆಗ್ತಾ ಇದೆ. ನೀಟಾಗಿ ರೆಡಿ ಆಗೋದಾದ್ರೂ ಬೇಡವಾ ನಾವು? ಸರಿ ಸರಿ, ಅಳಿಯಂದ್ರು ಹೊರಟ್ಬಿಟ್ರೋ ಏನೋ. ಪೂಜೆ ಮಾಡಿ ಬೇರೆ ಹೊರಡ್ಬೇಕು, ಟೈಮ್ ಆಗ್ತಿದೆ. ಚಂದನನ್ ಕರಿ. ಚಂದನ ರೀ, ದಿವ್ಯ ರೆಡಿ ಮಾಡ್ತೀನಿ ಅಂತ ಹೋದ್ಲು. ರೆಡಿ ಆಗಿದಾರ ಇಲ್ಲ ಅಂತ ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ. ಸರಿ ನೋಡು. ಅತ್ತೆ, ಮಾವ, ಅತ್ತೆ, ಮಾವ. ದಿವ್ಯಾ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು? ಅದು ಚಂದನ ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ಲ ನೀನು ಅವಳು ತಾನೆ? ಇಲ್ಲ ರೀ, ನಾನು ಅವಳ ರೂಮಿಗೆ ಹೋಗಿದ್ದ, ಅವಳೆಲ್ಲೂ ಕಾಣಿಸ್ಲಿಲ್ಲ. ಮೋಸ್ಟ್ಲಿ ಸ್ನಾನಕ್ಕೆ ಹೋಗಿರ್ಬೋದೇನೋ ಅಂತ ನಾನು ರೆಡಿ ಆಗೋಣ ಅಂತ ಹೋಗ್ಬಿಟ್ಟೆ. ಈಗೇನಾಯ್ತಮ್ಮ? ಈಗ ನಾನು ರೆಡಿಯಾಗಿ ಹೋದ್ರೆ ಚಂದನ ಎಲ್ಲೂ ಕಾಣಿಸ್ತಿಲ್ಲ ಮಾವ. ಕಾಣಿಸ್ತಿಲ್ವಾ? ದಾಸು ಫೋನ್ ಮಾಡು. ಅವಳ ಫೋನ್ ಕೂಡ ರೂಮಲ್ಲೇ ಇದೆ. ರೂಮಲ್ಲೇ ಇದೆಯಾ? ಅಯ್ಯೋ ದೇವ್ರೆ, ನಾನು ನೋಡ್ತೀನಿ. ಚಂದನ, 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 ಚಂದು, ಚಂದುಮಾ, ಚಂದು, ಚಂದನ. ಅವಳಿಷ್ಟು ಹಠ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಅಲ್ಲ ದಿವ್ಯಾ, ನಿಂಗೆ ಅವಳ ಬಗ್ಗೆ ಗೊತ್ತಿದ್ದು ಅವಳ ಜೊತೆ ಇರೋದ್ ಬಿಟ್ಟು ಏನ್ ಮಂಟಿನಕ್ ಹೋಗಿದ್ಯಾ? ಅಯ್ಯೋ, ನಾನೆಲ್ಲಿಗ್ರಿ ಹೋಗ್ಲಿ? ಅವಳು ರೂಮಲ್ಲಿ ಇದ್ದಾಳೆ ಅಂತ ಅನ್ಕೊಂಡ್ ತಾನೆ ಪೂಜೆಗೆ ರೆಡಿ ಮಾಡಕ್ಕೆ ಹೋಗಿದ್ದು. ನನಗೇನ್ ಗೊತ್ತಿತ್ತು ರೀ ಈ ಮಾಯ ಆಗ್ತಾಳೆ ಅಂತ? ನನ್ಗೇನ್ ಕನ್ಸ ಬಿದ್ದಿರತ್ತೆ? ನೀ ಯಾರು ನೋಡೋದಲ್ವಾ? ಏನೋ ಕೇಳ್ತಿದ್ಯಾ ನೀನು? ನಾನ್ ನಿಮ್ ಜೊತೆಗೆ ಇದ್ದೆ ತಾನೆ, ನನಗೇನ್ ಗೊತ್ತು ಹೀಗೆಲ್ಲ ಆಗುತ್ತೆ ಅಂತ? ನಮ್ ಜೊತೆನೇ ಇದೀನಿ ಅಂದ್ರೆ ಮಕ್ಕಳೆಲ್ಲ ಏನ್ ಮಾಡ್ತಾ ಇದೀರಾ? ಜವಾಬ್ದಾರಿ ತಗೊಳಕ್ಕಾಗಲ್ವಾ? ಅಲ್ಲ ರೀ, ನೀವ್ ಯಾಕೆ ಅತ್ತೆನ್ ಬೈತಿದ್ದೀರಾ? ಸುಮ್ಮನೆ ಇರ್ತೀರಾ? ಒಬ್ರಿಗೊಬ್ರು ಕೈ ಮಾಡಿ ತೋರಿಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಆರ್ಯವ್ರು ಕೇಳಿದ್ರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂಥರ ದಿಗ್ಭ್ರಮೆ ಆಗ್ತಿದೆ. ಕಾಲ್ ರಿಸೀವ್ ಮಾಡಿಯಪ್ಪ. ಅಪ್ಪ, ಆರ್ಯ ಅವರು. ಹಲೋ. ಹಾ ಆರ್ಯ ಅವರೇ. ದಾಸ್, ವೇರ್ ಆರ್ ಯು? ಅಂಕಲ್ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಅದು ಅಪ್ಪನ ಫೋನ್ ರೂಮಲ್ಲಿದೆ. ಅಪ್ಪ ಇಲ್ಲೇ ಇದ್ದಾರೆ, ಹೇಳಿ. ನೀವಿನ್ನ ಮನೇಲೇ ಇದ್ದೀರಾ? ಹೊರಟಿಲ್ವಾ? ಇಲ್ಲ, ಇನ್ನೊಂದು 2 ನಿಮಿಷ ಹೊರಟ್ಬಿಡ್ತೀವಿ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ಓಕೆ, ಸ್ವಲ್ಪ ಲೇಟ್ ಆದರೂ ತೊಂದರೆ ಇಲ್ಲ, ಆರಾಮಾಗಿ ಬನ್ನಿ. ಅಲ್ಲ, ಎಲ್ಲ ಓಕೆ ಅಲ್ಲ ಆರ್ಯ ಅವರೇ? ನಾನು ರಿಜಿಸ್ಟ್ರೇಷನ್ ಪ್ರಾಸೆಸ್ಗೆ ಇಲ್ಲಿ ಸ್ವಲ್ಪ ಹತ್ರ ಇರೋ ಫಾರ್ಮ್ ಹೌಸ್ಗೆ ಬಂದಿದ್ದೆ. ಪ್ರಾಸೆಸ್ ಡಿಲೇ ಆಗ್ತಿದೆ, ಇನ್ನೊಂದು 1 hour ಏನೋ ಆಗ್ಬೋದೇನೋ. ನಾನು ಅದನ್ನು ಹೇಳೋದಕ್ಕೆ ಅಂತ ಕಾಲ್ ಮಾಡಿದೆ. ಓಹ್ ಹೌದಾ, ಒಳ್ಳೇದಾಯಿತು. ಸರಿ, ಹಾಗಿದ್ರೆ ನೀವು ರೀಚ್ ಆಗೋ ಟೈಮ್ಗೆ ನಾವು ಅಲ್ಲಿರ್ತೀವಿ. ಓಕೆ ದಾಸ್, ಓಕೆ.
ಅಳಿಯಂದ್ರೆ ಏನಂದ್ರು? ದೇವ್ರು ದೊಡ್ಡವನಮ್ಮ. ಸಬ್ರಿಜೇಶ ಸಾಹೇಬ್ರು ಬರೆದು ಇನ್ನೂ 1 ಅವರ್ ಆಗತ್ತಂತೆ. ನಮಗೂ ನಿಧಾನಕ್ಕೆ ಬಾ ಅಂತ ಹೇಳಿದ್ರು. ಅಷ್ಟ್ರಲ್ಲಿ ನಾವು ಚಂದನ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಬೇಕು. ದಿವ್ಯಾ, ಚಂದನನ್ ಮೊಬೈಲ್ ತಗೊಂಡು SMS, ವಾಟ್ಸ್ಆ್ಯಪ್, ಕಾಲ್ ಲಿಸ್ಟ್ ಎಲ್ಲ ಚೆಕ್ ಮಾಡು. ಅವಳ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ವಿಚಾರಿಸು. ಸರಿ ರೀ. ಅಲ್ಲ ಕಣೋ, ನಾ ಮನೇಲಿರುವಾಗ ನಮ್ಮೆಲ್ರ ಕಣ್ ತಪ್ಪಿ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಹೇಗೆ ಹೋಗೋದಕ್ಕೆ ಸಾಧ್ಯ? ದಾಸು, 1 ನಿಮಿಷ. ಅಪ್ಪ, ಅಪ್ಪ, ನಂಗೆ ಈ ಮದ್ವೆ ಬೇಡಪ್ಪ. ಪ್ಲೀಸ್ ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೊ. ನಂಗೆ ಈ ಮದ್ವೆ ಮತ್ತೆ ಆರ್ಯ ಇಬ್ರು ಸೆಟ್ ಆಗಲ್ಲ ಅಪ್ಪ. ಪ್ಲೀಸ್ ಅಪ್ಪ, ಪ್ಲೀಸ್. ನನಗೆ ಗೊತ್ತಿತ್ತು ನನ್ನ ಮಗಳು ಇಲ್ಲೇ ಇರ್ತಾಳೆ ಅಂತ. ಮಗಳೇ, ಇನ್ನು ಚಿಕ್ಕ ವಯಸ್ಸಿನ ಹುಡುಗಾಟಕ್ಕೆ ಬಿಟ್ಟಿಲ್ವಾ ನೀನು? ಇದು ಹುಡುಗಾಟ ಅಲ್ಲಪ್ಪ, ಏನ್ ಪ್ರಶ್ನೆ ನಂಗೆ ಅರ್ಥ ಆಗ್ತಿಲ್ಲ. ಚಿಕ್ಕ ವಯಸ್ಸಿಂದನು ನಾನಿನ್ನ ಏನೇ ಕೇಳಿದ್ರು ಅದನ್ನ ಮರು ಪ್ರಶ್ನೆ ಮಾಡದೆ ಒಪ್ಕೊಂಡಿದ್ಯಾ. ಆದ್ರೆ ಈಗ ನಂಗೆ ಆರ್ಯ ನನ್ನ ಲೈಫ್ ಪಾರ್ಟ್ನರ್ ಆಗಿ ಸೆಟ್ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೀನ್ ಯಾಕಪ್ಪ ಒಪ್ಕೋತಿಲ್ಲ? ಯಾಕೆ? ಬುದ್ಧಿ ಮಂಕಾದಾಗ ಇಲ್ಲಿ ಬಂದು ಕೂತ್ಕೊಳ್ಳೋದು ಇವಳಿಗೆ ಚಿಕ್ಕ ವಯಸ್ಸಿಂದ ಅಂಟಿರೋ ರೋಗ. ಚಂದುಮ್ಮ, ನೀನು ಚಿಕ್ಕವಳಿರ್ಬೇಕಾದ್ರೆ ನಾವು ಜಾತ್ರೆಗೆ ಹೋಗಿದ್ವಿ. ಆಗ ನೀನು ಮಿಠಾಯಿ ಬೇಕು ಅಂತ ಹಠ ಮಾಡಿದೆ. ನಿಮ್ಮಮ್ಮ ಬೇಡ ಅಂತ ಬೈದ್ಲು. ನೀನು ಕೇಳಿದೆ ಅಂತ ನಾನು ನಿನಗೆ ಮಿಠಾಯಿ ಕೊಡಿಸ್ದೆ. ನಿನ್ನ ಆರೋಗ್ಯ ಹಾಳಾಯಿತು. ನಾನು ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಸೊ ನಿನಗೇನು ಬೇಕು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಬಾ ಹೋಗೋಣ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ಅಪ್ಪ ಪ್ಲೀಸ್, ನಂಗೆ ಈ ಮದ್ವೆ ಬೇಡ ಪ್ಲೀಸ್. ನಂಗೆ ನೀನ್ ಬೇರೆ ಏನೇ ಹೇಳಿದ್ರು ಪರವಾಗಿಲ್ಲ, ಆದ್ರೆ ಇದ್ ಮಾತ್ರ ಬೇಡ ಪ್ಲೀಸ್ ಅಪ್ಪ, ಪ್ಲೀಸ್. ಚಂದುಮ್ಮ, ಇಲ್ಲಿವರೆಗೂ ನೀನೆಲ್ಲ ಮಾತ್ಕೊಂಡು ಒಪ್ಪಿರೋ ನಾನು ಕೇಳಿದಂತ ಒಂದೇ ಒಂದು ಮಾತು, ಆರ್ಯ ಜೆಮ್ ಆಫ್ ಎ ಪರ್ಸನ್. ನೀನು ಅವ್ರನ್ನ ಮದುವೆ ಆದರೆ ಚೆನ್ನಾಗಿರ್ತೀಯ ನನಗಿದೆ ಮಗಳೇ. ಈ ಅಪ್ಪನ ಮಾತನ್ನ ನಡೆಸ್ಕೊಡೋದು ನನ್ನ ಮಗಳು ಕರ್ತವ್ಯ ಅಲ್ವಾ? ಮಗಳೇ, ನಿನ್ನ ಕಣ್ಗಳೇ ಹೇಳ್ತಾ ಇದೆ ನನ್ನ ಮಾತನ್ನ ಒಪ್ಕೊಂಡು ನಡೆಸ್ಕೊಡ್ತೀಯ ಅಂತ. ಹೋಗೋಣ ಮಗಳೇ. ಕೊಡು.
ಈಗ ನೋಡು ದಿವ್ಯಾ, ನಮ್ ಚಂದು ಮುಖದಲ್ಲಿ ಒಳ್ಳೆ ಮಹಾಲಕ್ಷ್ಮಿ ಕಳೆ ಬಂತು. ಅವಳು ಯಾವತ್ತಿಗೂ ಮಹಾಲಕ್ಷ್ಮಿನೇ ಅತ್ತೆ. ಈ ಯಾವ ಒಡವೆಗಳಿಲ್ಲ ಅಂದ್ರೂ ಅವಳ ಹತ್ರ ಪರ್ಮನೆಂಟ್ ಒಡವೆ ಒಂದಿದೆಯಲ್ಲ. ಯಾವ್ದದು? ನಗು ಅತ್ತೆ. ಅವಳ ಮುಖದಲ್ಲಿ ನಗು ಒಂದಿದ್ರೆ ಸಾಕು, ಅವಳಿಗೆ ಯಾವ ಒಡವೆನೂ ಬೇಕಾಗಿಲ್ಲ. ಆದ್ರೆ ಇವಳ ಮುಖದಲ್ಲಿ ನಗುನೇ ಇಲ್ವಲ್ಲ. ಮದ್ವೆ ಮಾತುಕತೆ ಆದಾಗಿಂದನು ಸಪ್ಪಗೆ ಇದ್ದಾಳೆ. ಆದ್ರೆ ಮದ್ವೆ ಆದ್ಮೇಲೆ ನಗ್ನಗ್ತಾನೆ ಇರ್ತಾಳೆ. ಗಂಡನ್ ಮನೆಗೆ ಹೋಗುವಾಗ ಮಾತ್ರ ಬೇಜಾರು. ಹೋದ್ಮೇಲೆ ನೋಡು, ನಮ್ ನೆನ್ಪು ಆಗುತ್ತೋ ಇಲ್ವೋ ಮರ್ತೇ ಬಿಡ್ತಾಳೆ. ದಿವ್ಯಾ, ಬೇಗ ರೆಡಿ ಮಾಡಿ ಕರ್ಕೊಂಡ್ ಬಂದ್ಬಿಡು. ಚಂದು, ಅಳ್ಬೇಡ. ಅದಕ್ಕೆ ನಿಮ್ ಮನ್ಸು ಮುಟ್ಟು ಹೇಳಿ, ಮದ್ವೆ ಆದ್ಮೇಲೆ ನಾನು ಖುಷಿಯಾಗಿರ್ತೀನಿ ಅಂತ ನಿಮ್ಗೆ ನಿಜವಾಗ್ಲೂ ಅನಿಸ್ತಿದ್ಯಾ? ಬಂಗ್ಲೋ, ಕಾರು, ಲಕ್ಸುರಿಯಸ್ ಲೈಫ್ ಸ್ಟೈಲ್ ಅಷ್ಟೇ ಸಾಕಾ? ನನ್ನ ಕನ್ಸಿನ ಬಗ್ಗೆ ನಿಮ್ಗೆ ಯಾರಿಗೂ ಕಾಳಜಿನೇ ಇಲ್ವಾ? ಅದಕ್ಕೆ ಈ ತರ ಮದ್ವೆ ಮಾಡಿ ಕಳ್ಸೋದಕ್ಕೆನಾ ನಂಗೆ ಆರ್ಕಿಟೆಕ್ಚರ್ ಓದಿಸಿದ್ದು, ದೊಡ್ಡ ದೊಡ್ಡ ಕನ್ಸು ಕಾಣೋ ಹಂಗೆ ಮಾಡಿದ್ದು? ನಂಗೆ ಇದೆಲ್ಲ ನೋಡ್ತಾ ಇದ್ರೆ ನನ್ನ ಲೈಫ್ ಚೆನ್ನಾಗಿರತ್ತೆ ಅಂತ ನಂಗಂತೂ ಅನಿಸ್ತಿಲ್ಲ. ಅದಕ್ಕೆ ಇಲ್ಲ ಚಂದು, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದೇ ಆಗತ್ತೆ. ನೀವು ಅದೇ ಕ್ಯಾಟಗರಿಗೆ ಸೇರಿದ್ದೀರಾ ಬಿಡಿ. ಹಾಗೆಲ್ಲ ಹೇಳ್ಬೇಡ ಚಂದನ. ಯಾರಿಗೆ ಗೊತ್ತು, ಮದುವೆ ಆದ್ಮೇಲೆ ನಿನ್ನ ಲೈಫು ಚೇಂಜ್ ಆಗ್ಬೋದು, ನೀನು ಅನ್ಕೊಂಡಂಗೆ ಎಲ್ಲ ನಡಿಬೋದು. ಮದುವೆಗೂ ಮುಂಚೆ ಎಲ್ಲ ಹುಡುಗರು ಆಟಿಟ್ಯೂಡ್ ತೋರಿಸ್ತಾರೆ, ಆಮೇಲೆ ಎಲ್ಲ ನಿನ್ನ ಕೈಯಲ್ಲೇ ಇರುತ್ತೆ. ಅವರು ನಿನ್ನ ದಾರಿಗೆ ಬಂದೇ ಬರ್ತಾರೆ ಚಂದು. ಅದಕ್ಕೆ ಪ್ಲೀಸ್ ನೀವು ನನಗೆ ಫಾಲ್ಸ್ ಹೋಪ್ ಕೊಡಬೇಡಿ. ಒಬ್ರು ಕ್ಯಾರೆಕ್ಟರ್ ನೋಡ್ತಿದ್ರೇನೆ ಗೊತ್ತಾಗ್ಬಿಡತ್ತೆ ನಾವು ಅವ್ರ ಜೊತೆ ಇರ್ಬೋದೋ ಇಲ್ವೋ ಅಂತ. 10 ನಿಮಿಷ ಇರಕ್ಕಾಗ್ಲಿಲ್ಲ ಅದಕ್ಕೆ ನಂಗೆ ಅವನ ಜೊತೆ. ಹಿಂಗ್ ಗುರ್ತು ಪರಿಚಯ ಇಲ್ದಿರೋ ಊರಲ್ಲಿ ಹೇಗದಕ್ಕೆ ಜೀವನ ಪೂರ್ತಿ ಸಂತೋಷವಾಗಿ ಬಾಳ್ತೀನಿ? ಹಾಗಲ್ಲ ಚಂದು, 1-2 ಮೀಟಿಂಗ್ಗೆ ನಾವ್ ಯಾರನ್ನು ಜಡ್ಜ್ ಮಾಡೋಕ್ಕಾಗಲ್ಲ, ಮಾಡ್ಲೂಬಾರ್ದು. ಸ್ವಲ್ಪ ದಿನ ಅವ್ರ ಜೊತೆ ಇದ್ದಾಗ್ಲೇನೆ ನಮಗೆ ಅವ್ರೇನು ಅಂತ ಅರ್ಥ ಆಗೋದು. ನೆಕ್ಸ್ಟ್ ಇಯರ್ ಈ ಟೈಮ್ಗೆ ನೀನೇ ಹೇಳ್ಬೋದು ಅವ್ರು ಎಷ್ಟು ಒಳ್ಳೆಯವರು, ಅವ್ರು ಕಳ್ಕೊಂಡಿದ್ದೆ ನನಗೆ. ಪ್ಲೀಸ್ ನಾನು ನಿಮ್ ಕೈ ಮುಗಿತೀನಿ, ನನ್ನ ಪಡೆಗೆ ನನ್ನ ಬಿಟ್ಬಿಡಿ. ನಿಮ್ಗೂ ನನ್ನ ಸಂಕಟ ಅರ್ಥ ಆಗಲ್ಲ. ಅದು ಹಾಗಲ್ಲ ಚಂದು. ಅದಕ್ಕೆ ಪ್ಲೀಸ್.